ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ಸಾಯಂಕಾಲ ಆಗಿದೆ. ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಲಾಸ್ಟ್ ಟೈಮ್ ಮಧ್ಯಾಹ್ನ ಮಾಡಿದ್ದೆ, ಇವತ್ತು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಾಮೂಲಿ ರೊಟೀನ್ ಯಾವ ರೀತಿ ಇರುತ್ತೆ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಅಂತ ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ. ಸಾಯಂಕಾಲ ಆಗಿತ್ತು, ಫ್ರೆಶ್ ಅಪ್ ಆದೆ. ಬಟ್ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಿದೆ ಗೊತ್ತಾ, ಈಟ್ ಶೋರ್ ಎಕ್ಸ್ಪ್ರೆಸ್ ಅಂತ ನಮ್ಗೆ ಈಗ ತಾನೇ ಪಾಂಪ್ಲೆಟ್ ಬಂತು. ಸೊಸೈಟಿ ಒಳಗಡೆ ಮೊಬೈಲ್ ಕ್ಯಾಂಟೀನ್ ತರ, ಅಂದ್ರೆ ಈ ಫುಡ್ ಎಲ್ಲ ಮಾಡ್ತಾರಲ್ಲ ಅದನ್ನ ಕರ್ಸಿದಾರಂತೆ. ಸೊ ಇವತ್ತು ಪಿಜ್ಜಾ ಇರುತ್ತೆ ಅಂಡ್ ಇನ್ನೇನೇನೋ ಇದೆ, ಬಿವರೇಜಸ್ ಇದೆ, ಮತ್ತೆ ಕೇಕು ಇವೆಲ್ಲ ಇದೆ. ಸೊ ಹೋಗಿ ಟ್ರೈ ಮಾಡೋಣ ಅಂತ. ಹೇಗಿದ್ರು ರೆಡಿ ಆಗಿದ್ದೀನಿ, ಕೆಳಗಡೆ ಹೋಗಿ ತಿನ್ನೋಣ ಅಂತ. ನೋಡಿ, ಲೇಜಿ ಪರ್ಸನ್ ಹೋಗ್ತಿದ್ದಾರೆ, ಚೆನ್ನಾಗಿ ಮಲಗಿದ್ರು, ಇವಾಗ ಎದ್ರು. ಕಾಫಿ ಅಂದ್ರು, ನಾನು ಆಕ್ಚುಲಿ ಮಾಡ್ಕೊಡಕ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದೆ. ಸೊ ಆಮೇಲೆ ಇದನ್ನ ನೋಡೋಣಲ್ಲ, ಅಲ್ಲಿ ಹೋಗೋಣ ತಿನ್ನಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ಹಂಗಿದ್ದಾರೆ. ಫ್ರೆಂಡ್ಸ್, ಪಿಜ್ಜಾ ಮತ್ತು ಚಾಕ್ಲೇಟ್ ಲಾವಾ ಎರಡೂ ತೊಗೊಂಡು ಮನೆಗೆ ಬಂದ್ಬಿಟ್ವಿ. ಅಲ್ಲಿ ಮಳೆ ಸೀಸನ್, ಯಾಕೆ ಸುಮ್ಮನೆ ನಿಂತ್ಕೊಳ್ಳೋದು, ಸಡನ್ನಾಗಿ ಮಳೆ ಬಂದರೆ ಅಂತ. ಜೊತೆಗೆ ಎಲ್ಲ ವಾಕ್ ಮಾಡ್ತಿದ್ರು, ಮಕ್ಕಳು ಕೂಡ ಆಡ್ತಿದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮನೆಗೆ ತೊಗೊಂಡು ಬಂದಿದ್ದೀವಿ. ಸೊ ಇದು ಚಿಕನ್ ಟಿಕ್ಕಾ ಅಲ್ವಾ ಅರುಣ್? ಚಿಕನ್ ಟಿಕ್ಕಾ ಪಿಜ್ಜಾ, ಹಾಫ್ ಪಿಜ್ಜಾ. ಇಶಾಂದು ಚಾಕ್ಲೇಟ್ ಲಾವಾ. ಓಕೆ, ಹೌದಾ? ಅವರೇ ಹಂಗೆ ಓಪನ್ ಮಾಡಿರೋದು ಇಶಾನ್. ಯಾರ್ಯಾರಿಗೆ ಇಷ್ಟ ಅದು ಲಾವಾ ಕೇಕ್? ನಮ್ಗೆ ಆಫ್, ನಿಮ್ಗೆ ಆಫ್ ಅಲ್ಲ? ಯಾರ್ಯಾರಿಗೆ ಅಂತಂದ್ರೆ ಇದೆಲ್ಲ ನಮ್ಗೆನೆ. ಏಕೆ ನಮ್ಗೆ ಆಫ್ ಇಲ್ಲ? ನೋ ಅನ್ನು. ನೀವು ದೊಡ್ಡವರು, ನಿಮ್ಗೆ ಚಾಕ್ಲೇಟ್ ಯಾಕೆ ಬೇಕು? ಇದು ಒಂದು ರೂಲ್, ನನ್ ರೂಲ್. ದೊಡ್ಡವರು ಚಾಕ್ಲೇಟ್ ತಿನ್ಬಾರ್ದು ಈ ಮನೆಯಲ್ಲಿ. ಚಿಕ್ಕವ್ರು ತಿನ್ಬೇಕಾ? ಅಂದ್ರೆ ಚಿಕ್ಕವ್ರು ಪಿಜ್ಜಾ ತಿನ್ನಂಗಿಲ್ಲ ಹಂಗ? ಚಿಕ್ಕವರು ಏನೋ ತಿನ್ಬೋದು, ದೊಡ್ಡವರು ಚಾಕ್ಲೇಟ್ ತಿನ್ನಕ್ಕಾಗಲ್ಲ. ಹಂಗೆ. ಸರಿ, ಓಕೆ, ಬನ್ನಿ ತಿನ್ನೋಣ. ಥ್ಯಾಂಕ್ ಯು. ವಂಡರ್ಫುಲ್. ಏನು ಇಶಾ? क्या कर सकते हैं यार, तो आइडिया भी नहीं है. ಬ್ಲ್ಯಾಕ್ ಟೀತ್. ಬ್ಲ್ಯಾಕ್ ಟೀತ್. ಫ್ರೆಂಡ್ಸ್, ಇವಾಗ ಒಂದು ಸೂಪರ್ ಆಗಿರುವಂಥ ರೆಸಿಪಿ ತೋರಿಸ್ತೀನಿ. ಆ್ಯಕ್ಚುಲಿ ನೀವು ನೋಡಿದ್ರಿ, ನಾನು ಸ್ವೀಟ್ ಕಾರ್ನ್ ಬಿಡಿಸ್ತಾ ಇದ್ದೆ. ಸೊ ಈಗ ಅದರಿಂದ ಸ್ಟಾರ್ಟರ್ ಅಂತ ಹೇಳ್ಬೋದು, ಅದನ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗಂತೂ ಸೀಸನ್ನು, ಫ್ರೆಶ್ ಆಗಿ ಸಿಗೋದನ್ನ ತೊಗೊಂಡು ಬಂದು ಈ ಥರ ಮಾಡಿ ಯಮ್ಮಿ ಆಗಿರುತ್ತೆ. ಈವ್ನಿಂಗ್ ಕಾಫಿ ಟೈಮ್ ಆಗ್ಬೋದು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟು, ಡಯಟ್ ಮಾಡೋರ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಜಸ್ಟ್ ಇದೊಂದೇ ತಿಂದರೆ ಸಾಕು. ಇವಾಗ ನಾನು ಪಿಜ್ಜಾ ತಿಂದಿರೋದ್ರಿಂದ ನಾನೇನೇನು ಡಿನ್ನರ್ ಎಲ್ಲ ಮಾಡೋದಿಲ್ಲ. ಸೊ ವಿತಿನ್ 5 minutes ಅಲ್ಲಿ ಮಾಡುವಂತ ಚಾಟ್ ಇದು, ಕಾರ್ನ್ ಚಾಟ್. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊಂಡಿದೀನಿ. ರಾತ್ರಿ ಡಿನ್ನರ್ಗೆ ಚಪಾತಿ ಪ್ಲಸ್ ಕಾರ್ನ್ ಚಾಟ್. ಅವ್ರಿಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪ ಇದೆ. ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಿಕ್ಕಿದೆ. ಇನ್ ಕೇಸ್ ಏನಾದ್ರು ಕರ್ಡ್ ರೈಸ್ ತಿಂದ್ರೆ ಅವ್ರಿಗಾಗುತ್ತೆ.
ಸೊ ಬನ್ನಿ ಇವಾಗ ಚಾಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪ್ಯಾನ್ ಬಿಸಿ ಆದಮೇಲೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನನ್ನ ಹತ್ರ ಫ್ರೆಶ್ ಆಗಿರೋ ಕರಿ ಲೀವ್ಸ್ ಇರಲಿಲ್ಲ, ಹಾಗಾಗಿ ಒಣಗಿರೋದು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಒಣಗಿರೋ ಅಂಥ ಮೆಣಸಿನ್ಕಾಯಿ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು, ಹಾಗೆ ಬೆಳ್ಳುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಕಾರ್ನ್ ಚಾಟ್ಗೆ ಬೆಳ್ಳುಳ್ಳಿನೇ ಮೇಯ್ನು ಮತ್ತು ನಿಂಬೆ ಹುಳಿ ಇದೆರಡು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 50% ಕುಕ್ ಆದರೆ ಸಾಕು, ತುಂಬ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಕ್ರಂಚಿಯಾಗಿರಬೇಕು ಅಂದರೆ ಒಂದು 50% ನಾವು ಬೇಯಿಸ್ಕೊಂಡ್ರೆ ಆಯಿತು. ನೆಕ್ಸ್ಟು ನಾನು ಬಿಡಿಸಿಟ್ಕೊಂಡಿರುವಂಥ ಜೋಳ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತೀನಿ. ತುಂಬ ಹೊತ್ತೇನು ತೊಗೊಳೋದಿಲ್ಲ ಇದು ಬೇಯೋದಕ್ಕೆ, ಒಂದು 3 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಯಾಕಂತಂದರೆ ಇದು ಫ್ರೆಶ್ ಕಾರ್ನ್ ಆಗಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಉಪ್ಪನ್ನು ಕಮ್ಮಿ ಯೂಸ್ ಮಾಡಿಕೊಂಡ್ರೆ ಬೆಸ್ಟು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಬೇಯಿಸ್ಕೊಳ್ತೀನಿ. 3 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಇದು ಕುಕ್ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಡ, 1 ನಿಮಿಷದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಫೈನ್ಲಿ ಚಾಪ್ಡ್. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿ ಇಟ್ಕೊಂಡ್ರೆ ರೆಡಿ ಆಗುತ್ತೆ. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಥರ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನಿಸ್ದಾಗ ಈ ಚಾಟ್ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಮಾಡೋದಾದರೆ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಏನಾದರೂ ಸ್ಪೆಷಲಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂದಾಗ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಕಾರ್ನ್ ಚಾಟ್ ರೆಡಿಯಾಗಿದೆ. ಬಿಸಿ ಬಿಸಿ ಕಾರ್ನ್ ಚಾಟ್. ಬಿಸಿ ಬಿಸಿ. ಎಸ್, ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳಬೇಕು. ಸೂಪರ್ ಆಗೈತೆ, ಫೈನ್ ಅನ್ನೋದು ಬಿಟ್ಟು ಬೇರೆ ಏನಾದರೂ ವರ್ಡ್ ಇದ್ರೆ ಪ್ಲೀಸ್ ಹೇಳಿ. ಬೇಗ ತಿನ್ಬೇಕು ಇಶಾನ್. ರೈನಿ ಸೀಸನ್ ಒಂದು ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ಆನಿಯನ್ ಗಾರ್ಲಿಕ್. ಅವನಿಗೆ ಇದೇ ಸಿಗ್ತಾ ಇಲ್ಲ, ಯಾವ್ದು ಹೊಸ ವರ್ಡ್ ಹೇಳ್ಬಿಟ್ಟ ಇವತ್ತು. ನಂಗನ್ಸಿತ್ತು ನೀವು ಪಾಪ್ಕಾರ್ನ್ ಮಾಡ್ತಾ ಇದೆ ಅಂತ. ಪಾಪ್ಕಾರ್ನ್ಗಿಂತ ಟೇಸ್ಟಿ ಆಗಿಲ್ವಾ ಇದು? ಹೌದು, ಸ್ಪೈಸಿ ಸ್ವೀಟ್. ಕರೆಕ್ಟ್. ಸೊ ನಾನು ವ್ಯೂವರ್ಸ್ಗೆಲ್ಲ ಟ್ರೈ ಮಾಡಿ ಅಂತ ಹೇಳ್ಬೋದಾ ಇಶಾನ್? ಜೋರಾಗಿ ಹೇಳ್ಬೇಕಲ್ವಾ? ಪ್ಲೀಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಊಟ ಎಲ್ಲ ಆಯ್ತು. ಇವಾಗ ಅಡಿಗೆ ಮನೆ ಕ್ಲೀನ್ ಮಾಡಕ್ ಬಂದಿದ್ದೀನಿ. ಪಾತ್ರೆ ಎಲ್ಲ ಬೆಳಗ್ಬೇಕು ಅಂಡ್ ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅಂಡ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಒರೆಸಿ ಎಲ್ಲ ಫಿನಿಶ್ ಮಾಡಿ ಮಲಗಬೇಕು. ಸೊ ಇಷ್ಟೋ ತನಕ ಬಿಗ್ ಬಾಸ್ ನೋಡ್ತಾ ಕೂತಿದ್ದೆ. ಸೊ ಈಗ ಕೆಲಸ ಮಾಡೋ ಟೈಮ್. ಹೇಳಿದ್ನಲ್ಲ ಕಾರ್ನ್ ಚಾಟ್ ಮಾಡಿದ್ದೆ ಅಂತ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸಾಂಬಾರ್ ಜೊತೆ ಚಪಾತಿನೂ ಕೂಡ ಆಯಿತು. ಡಿನ್ನರು ನಂದಲ್ಲ, ಇಶಾಂತ್ ಮತ್ತೆ ಅವ್ರ ಅಪ್ಪಂದು. ಸೊ ನಾನು ಡಯಟಲ್ಲಿ ಇರೋದ್ರಿಂದ ತುಂಬ ಕಡಿಮೆ ತಿನ್ನೋದು. 7 o'clock ಅಷ್ಟರಲ್ಲಿ ನಂದು ಡಿನ್ನರ್ ಮುಗಿದೋಗ್ಬಿಡುತ್ತೆ. ಕಮ್ಮಿ ತಿಂತೀರಾ? ತಿಂತಲ್ಲ ಆ ಥರ ಇಲ್ಲ. ಕಮ್ಮಿ ತಿಂತೀನಿ, ಅದನ್ನೇ ಹೇಳಿದ್ದು, ಕಮ್ಮಿ ತಿಂತೀನಿ ನಾನು ಅಂತ. ಲೆಸ್ ಫುಡ್ ತಗೊಳ್ತೀನಿ ನೈಟ್ ಡಿನ್ನರ್ಗೆ ಅಂತ ಹೇಳ್ತಾ ಇದೀನಿ. ಅಲ್ಲ, ಇನ್ನೊಂದು ಒಂದು ಸರ್ಪ್ರೈಸ್. ಓನ್ಲಿ 30 days ಉಳ್ಕೊಂಡಿದ್ದೆ ನನ್ನ ಬರ್ತ್ಡೇಗೆ. ಬೇಗ ನೋಟ್ಸ್ ಕಂಪ್ಲೀಟ್ ಮಾಡ್ಬಿಡು. ಓಕೆ. ಸೊ ಇಶಾನ್ ನೋಟ್ಸ್ ಕಂಪ್ಲೀಟ್ ಮಾಡ್ತಿದ್ದಾನೆ. ಇನ್ನು ಒಂದು 15 days ಎಲ್ಲ ಅವ್ನಿಗೆ ಎಕ್ಸಾಮ್ ಶುರುವಾಗುತ್ತೆ. ಸೊ ಪ್ರಿಪ್ರೇಷನ್ ಅಲ್ಲಿ ಇದ್ದೀನಿ. ಅವನಿಗೂ ಇಲ್ಲಾಂದ್ರೆ ಸ್ಟಡಿ ಮಾಡೋದೇ ಇಲ್ಲ, ನಾನು ಕುತ್ಕೊಳ್ಳಲಿಲ್ಲ ಅಂದ್ರೆ. ನೋಟ್ಸ್ ಬರ್ಸೋದು ಮತ್ತೆ ಪ್ರಾಕ್ಟೀಸ್ ಮಾಡಿಸೋದು ನಡೀತಾ ಇದೆ.
ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ನೋಡಿ ಅಡುಗೆ ಮನೆ ಯಾವ ರೀತಿ ಕಾಣ್ತಾ ಇದೆ. ಪ್ರತಿ ರಾತ್ರಿನೂ ನಾನು ಇದೇ ರೀತಿ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ಆದಷ್ಟು ಜಿರಳೆನ ಅವಾಯ್ಡ್ ಮಾಡ್ಕೊಳ್ಬೋದು. ಅದರಲ್ಲೂ ಅಪಾರ್ಟ್ಮೆಂಟಲ್ಲಿರೋರಂತೂ ಮಸ್ಟ್ ಆ್ಯಂಡ್ ಶುಡ್ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಮಲ್ಗೋದ್ರಿಂದ ಎಷ್ಟೋ ಪ್ರಮಾಣದಲ್ಲಿ ನಾವು ಜಿರಳೆನ ಕಡಿಮೆ ಮಾಡ್ಬೋದು. ಹಾಗೆ ನಾನು ಬೆಳಗಿರೋವಂಥ ಪಾತ್ರೆ ಎಲ್ಲನೂ ವಾಷಿಂಗ್ ಮಿಷಿನ್ ಪಕ್ಕ ಒಂದು ದೊಡ್ಡ ಬಾಕ್ಸ್ ಮೇಲೆ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಈವ್ನಿಂಗ್ ಟು ನೈಟ್ ರೂಟೀನ್ ಯಾವ ರೀತಿ ಇತ್ತು? ಯೂಶುವಲಿ ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇವತ್ತು ನಾನು ತೋರಿಸಿದ ರೆಸಿಪಿ ಅಂತೂ ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಇನ್ನೇನೆಲ್ಲ ಕೆಲಸ ಎಲ್ಲ ಮುಗಿತು. ಲಾಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮಲ್ಕೊಳ್ಳೋದಷ್ಟೇ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್.